ರಾಕಿಂಗ್ ಸ್ಟಾರ್ ಯಶ್ ಅವರ ಮತ್ತೊಬ್ಬ ಅಭಿಮಾನಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚಿಕಿತ್ಸೆ ಫಲಿಸದೆ ನಿಖಿಲ್ ಗೌಡ ಸಾವನ್ನಪ್ಪಿದ್ದಾರೆ. 22 ವರ್ಷ ವಯಸ್ಸವರಿಗೆ. ನಿನ್ನೆ ಗದಗದಲ್ಲಿ ಯಶ್ ಅವರನ್ನ ನೋಡಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಸಂಭವಿಸಿದೆ. ಈ ಆಕ್ಸಿಡೆಂಟ್ನಲ್ಲಿ ಯಶ್ ಅವರ ಅಭಿಮಾನಿ ನಿಖಿಲ್ ಗೌಡ ಸಾವನ್ನಪ್ಪಿದ್ದಾರೆ. ಯಶ್ ವಾಹನವನ್ನ ಫಾಲೋ ಮಾಡುವಾಗ ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ರು ನಿಖಿಲ್ ಗೌಡ. ತೀವ್ರವಾಗಿ ಗಾಯಗೊಂಡಿದ್ದಂತಹ ನಿಖಿಲ್ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಇವತ್ತು ಬೆಳಗ್ಗೆ ಸಾವನ್ನಪ್ಪಿದ್ದಾರೆ ಎಂಬಂತಹ ಮಾಹಿತಿ ಸಿಗ್ತಾ ಇದೆ. ಗದಗದ ಖಾಸಗಿ ಆಸ್ಪತ್ರೆಯಲ್ಲಿ ಯಶ್ ಫ್ಯಾನ್ ನಿಖಿಲ್ ಗೌಡ ಸಾವನ್ನಪ್ಪಿರುವಂತಹದ್ದು. ಗದಗದ ಬಿಂಕದಕಟ್ಟಿ ನಿವಾಸಿ ನಿಖಿಲ್ ಗೌಡ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ಅಷ್ಟೇ ಗದಗದ ಲಕ್ಷ್ಮೀಶ್ವರದ ಸ್ವರ್ಣಗಿಯಲ್ಲಿ ದುರಂತ ಸಂಭವಿಸಿತ್ತು. ಯಶ್ ಅವರ ಕಟೌಟನ್ನು ಕಟ್ಟಲಿಕ್ಕೆ ಹೋದಂತಹ ಹನುಮಂತಪ್ಪ ಜೊತೆಗೆ ಮುರುಳಿ ನವೀನ್ ಅನ್ನೋರು ಸಾವನ್ನಪ್ಪಿದ್ರು. ಅವರ ಅಂತ್ಯಕ್ರಿಯೆಯಲ್ಲಿ ಯಶ್ ಭಾಗಿಯಾಗಬೇಕು ಅಂತ ಬಂದಿದ್ರು. ಅವರ ಮನೆಯವರಿಗೆ ಸಾಂತ್ವನ ಹೇಳಬೇಕು ಅಂತ ಹೇಳಿ ಬಂದಿದ್ರು. ಆ ಸಂದರ್ಭದಲ್ಲಿ ಯಶ್ ಅವರನ್ನು ನೋಡ್ಲಿಕ್ಕೆ ಹೋಗಿ ನಿಖಿಲ್ ಗೌಡ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಅವರು ಇವತ್ತು ಬೆಳಗ್ಗೆ ಸಾವನ್ನಪ್ಪಿದ್ದಾರೆ. ಯಶ್ ಅವರ ಮತ್ತೋರ್ವ ಅಭಿಮಾನಿ ದುರ್ಮರಣಕ್ಕೀಡಾಗಿದ್ದಾರೆ. ನಿನ್ನೆ ಅಷ್ಟೇ ಕಟೌಟನ್ನು ನಿಲ್ಲಿಸ್ಲಿಕ್ಕೆ ಹೋಗಿ ಸಾವನ್ನಪ್ಪಿದಂತಹ 3 ಅಭಿಮಾನಿಗಳ ಕುಟುಂಬಸ್ಥರಿಗೆ ಧೈರ್ಯದ ನುಡಿಗಳನ್ನಾಡಿ ಬಂದಿದ್ದರು ಯಶ್ ಅವರು. ಅವರಿಗೆ ಸಾಂತ್ವನವನ್ನು ಹೇಳಿ ಬಂದಿದ್ದರು. ನಿಮ್ಮ ಕುಟುಂಬದೊಟ್ಟಿಗೆ ನಾನು ಇರ್ತೇನೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದರು. ಎಟ್ ದ ಸೇಮ್ ಟೈಮ್ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ರವಾನಿಸಿದರು. ಈ ರೀತಿಯ ಕಟೌಟು ಫ್ಲೆಕ್ಸ್ಗಳನ್ನು ಅಳವಡಿಸೋದು ಬೇಡ, ಯಾರೂ ಹುಚ್ಚು ಸಾಹಸಕ್ಕೆ ಕೈ ಹಾಕಬೇಡಿ, ಈ ರೀತಿಯ ಅವಾಂತರಗಳು ಕೂಡ ಆಗೋದು ಬೇಡ, ಇದು ನಿಜಕ್ಕೂ ಕೂಡ ನನ್ನನ್ನು ಕುಗ್ಗಿಸುವಂತಹ ಕೆಲಸ ಆಗ್ತಾ ಇದೆ ಅಂಥೇಳಿ ಭಾವುಕರಾಗಿದ್ದರು, ಗದ್ಗತಿತರಾಗಿದ್ದರು. ಈ ಬೆನ್ನಲ್ಲೇ ಯಶ್ ಅವರನ್ನು ನೋಡಬೇಕು ಅನ್ನುವ ಕಾರಣಕ್ಕೆ ಆ ಹಂಬಲದಿಂದ ಯಶ್ ಅವರ ಕಾರನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಯಶ್ ಅವರ ಅಭಿಮಾನಿ ನಿಖಿಲ್ ಗೌಡ ಅಂಥೇಳಿ 22 ವರ್ಷ ವಯಸ್ಸು, ಅವರು ಯಶ್ ಅವರನ್ನು ನೋಡುವಂತಹ ಆತುರದಲ್ಲಿ ಪೊಲೀಸ್ ಕಾರಿಗೆ ಡಿಕ್ಕಿ ಹೊಡೆದಿದ್ರು. ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಇವತ್ತು ಚಿಕಿತ್ಸೆ ಫಲಿಸದೆ ನಿಖಿಲ್ ಗೌಡ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಸಹಜವಾಗಿಯೇ ರಾಕಿಂಗ್ ಸ್ಟಾರ್ ಯಶ್ ಅವರು ನಿನ್ನೆನೇ ಒಂದು ಸಂದೇಶವನ್ನು ಪಾಸ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಪ್ರತಿ ವರ್ಷದ ಬರ್ತ್ಡೇಯ ದಿನವೂ ಕೂಡ ಈ ರೀತಿಯ ಒಂದೊಂದು ಇನ್ಸಿಡೆಂಟ್ಗಳು ನಡೀತಾ ಇರೋದ್ರಿಂದ ಯಾಕಾದರೂ ಬರ್ತ್ಡೇ ಬರುತ್ತೋ ಅನ್ನುವಂತಹ ನೋವಿನ ಮಾತುಗಳನ್ನಾಡಿದರು. ಜೊತೆಗೆ ಅಭಿಮಾನಿಗಳು ಯಾರೂ ಕೂಡ ಈ ರೀತಿಯ ಕೆಲಸ ಕೈ ಹಾಕಬಾರ್ದು ಅಂತ ಹೇಳಿದರು. ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಹೇಳಿದರು, ನಾನು ಬರ್ತಾ ಇದ್ದೀನಿ ಅಂದ ತಕ್ಷಣ ನನ್ನ ಅಭಿಮಾನಿಗಳು ಫಾಲೋ ಮಾಡ್ಕೊಂಡು ಬರುವಂತಹ ಕೆಲಸ ಮಾಡಿದರು, ಆ ರೀತಿಯ ಕೆಲಸವನ್ನು ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನು ಕೂಡ ಯಶ್ ಕೊಟ್ಟಿದ್ದರು. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ನಿನ್ನೆ 3 ಸಾವನ್ನಪ್ಪಿದ್ರು. ಅವರ ಮನೆಗೆ ಹೋಗಿ ಸಾಂತ್ವನವನ್ನು ಹೇಳಿ ಯಶ್ ಬಂದಿದ್ರು. ಇನ್ನೂ ಮನೆ ಮುಟ್ಟಿಲ್ಲ, ಅಷ್ಟರಲ್ಲೇ ಈಗ ಮತ್ತೊಂದು ಸ್ಯಾಡ್ ನ್ಯೂಸ್ ಬರ್ತಾ ಇರುವಂತಹದ್ದು. ಡೀಟೇಲ್ಸ್ ಏನು ಕೊಡ್ತೀರಿ ಅಂತ? ಪ್ರೇಮ್, ನಿಜಕ್ಕೂ ಕೂಡ ಯಶ್ ಅವರ ಬರ್ತ್ಡೇಯ ದಿನ ಸಾಕಷ್ಟು ಸಾವಿನೋವುಗಳು ನಿಜಕ್ಕೂ ಯಶ್ ಅವರಿಗೆ ಬೇಸರ ತರಿಸಿರುವಂಥದ್ದು. ನಿನ್ನೆ ಕಟೌಟ್ ಕಟ್ಟಲು ಹೋಗಿ 3 ಸಾವನ್ನು ಅರಗಿಸಲಾಗದ ಯಶ್ಗೆ ಮತ್ತೊಂದು ನೋವು ಅಂತಲೇ ಹೇಳ್ಬೋದು. ಯಾಕಂದರೆ ಯಶ್ ಅವರು ಬರ್ತಾ ಇದ್ದಾರೆ ಅಂದ ತಕ್ಷಣ ಅವರ ಸಾಕಷ್ಟು ಅಭಿಮಾನಿಗಳು ಗದಗತ್ತ ಮತ್ತು ಲಕ್ಷ್ಮೀಶ್ವರದತ್ತ ತೆರಳಿದರು. ಸೊ ಅದರ ಪರಿಣಾಮ ಒಬ್ಬ ವಿದ್ಯಾರ್ಥಿನಿ ಅಲ್ಲಿ ಮೃತಪಟ್ಟಿರುವಂಥದ್ದು. ನಾನೀಗ ಹಾಸ್ಪಿಟಲ್ ಬಳಿ ಇರುವಂಥದ್ದು. ಇಲ್ಲಿಯ ಗದಗ ಖಾಸಗಿ ಹಾಸ್ಪಿಟ್ಲಲ್ಲಿ ಇವತ್ತು ಬೆಳಗ್ಗಿನ ಜಾವ ಚಿಕಿತ್ಸೆ ಫಲಕಾರಿಯಾಗದೆ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಎಲ್ಲರೂ ಕೂಡ ದುಃಖದಲ್ಲಿ ಮಳಗಿರುವಂಥದ್ದು. ಯಾಕಂದರೆ ಯಶ್ ಅವರು ನಿನ್ನೆ ಲಕ್ಷ್ಮೀಶ್ವರದ ಬಳಿಕ ಗದಗಿಗೆ ಬರ್ತಾರೆ. ಗದಗಿಯಲ್ಲಿ ಕೂಡ ಕೆಲವೊಂದಿಷ್ಟು ಗಾಯಾಳುಗಳಿರ್ತಾರೆ. ಅವ್ರನ್ನ ಮಾತಾಡಿಸ್ಕೊಂಡು ವಾಪಸ್ ತೆರಳುವಾಗ ಈ ಒಂದು ಅಪಘಾತ ಸಂಭವಿಸುತ್ತೆ. ಯಾಕಂದರೆ ಸಹಜವಾಗಿ ಯಶ್ ಅವರ ಕಾರನ್ನು ಫಾಲೋ ಮಾಡುವಂಥದ್ದು ಅವರ ಅಭಿಮಾನಿಗಳಿಗೆ ಕ್ರೇಜ್ ಇರುತ್ತೆ. ಸೊ ಈ ವಿದ್ಯಾರ್ಥಿ ಕೂಡ ಈ ನಿಖಿಲ್ ಏನಿದಾನಲ್ಲ, ಇಂಜಿನಿಯರಿಂಗ್ ವಿದ್ಯಾರ್ಥಿ, ಅಂತಿಮ ವರ್ಷ ಅಭ್ಯಾಸವನ್ನು ಮಾಡ್ತಾ ಇದ್ದ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ. ಸೊ ಸಹಜವಾಗಿ ಅವರ ಒಂದು ಆರಾಧಿಸುವಂಥ ದೈವ ಬಂದಿದೆ ಅಂದ ತಕ್ಷಣ ಆತನಿಗೂ ಕೂಡ ಒಂದು ಉತ್ಪ್ರೇಕ್ಷೆ ಆಗಿ ಅಭಿಮಾನಿಯಾಗಿ ನೋಡಲು ಬಂದಿದ್ದ. ಸಹಜವಾಗಿ ಬಿಂಕದಕಟ್ಟಿ ಮಾರ್ಗವಾಗಿ ಹುಬ್ಬಳ್ಳಿಗೆ ತೆರಳಬೇಕು. ಸೊ ತನ್ನ ಗ್ರಾಮದ ತನಕ ಯಶನ್ನು ಫಾಲೋ ಮಾಡಬೇಕನ್ನೋ ಆಸೆಯಲ್ಲಿ ಅವರ ವಾಹನವನ್ನು ಫಾಲೋ ಮಾಡುವಾಗ ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ಒಂದು ಚಿಂತಾಜನಕ ಸ್ಥಿತಿಯಲ್ಲಿ ಗಾಯಗಳಾಗಿದ್ವು. ಆತನನ್ನು ಮೊದಲಿಗೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಯಿಸ್ತಿದ್ದು. ಆದರೆ ಸಿಚುವೇಶನ್ ಬಹಳ ಕಂಟ್ರೋಲ್ ಇಲ್ಲದೇ ಇರೋ ಕಾರಣದಾಗಿ ಆತನನ್ನು
ಖಾಸಗಿ ಆಸ್ಪತ್ರೆಗೆ ಆ ಮನೆಯವರು ಸೇರಿಸಿದ್ರು. ಆದರೆ ಅವರ ಒಂದು ಆಸೆಗಳು ಫಲಿಸಲಿಲ್ಲ. ಇವತ್ತು ಬೆಳಗಿನ ಜಾವ ನಿಖಿಲ್ ಗೌಡ ಮೃತಪಟ್ಟಿರುವಂಥ ಸುದ್ದಿ ಲಭ್ಯ ಆಗಿರುವಂಥದ್ದು. ಆಸ್ಪತ್ರೆಯ ಬಳಿ ಎಲ್ಲರೂ ಕೂಡ ಮೌನಕ್ಕೆ ಜಾರಿದ್ದಾರೆ. ವಿದ್ಯಾರ್ಥಿ ಆಗಿದ್ದರಿಂದ ಸಹಜವಾಗಿ ಹಲವಾರು ವಿದ್ಯಾರ್ಥಿಗಳು ಒಂದು ಆಸ್ಪತ್ರೆ ಹತ್ರ ಬರ್ತಾ ಇರುವಂಥದ್ದು. ಮಧ್ಯಾಹ್ನದ ಹೊತ್ತಿಗೆ ಒಂದು ಈಗ ಪ್ರೊಸೀಜರ್ ನಡೀತಾ ಇದೆ. ಸೊ ಇದಾದ ಬಳಿಕ ಬಾಡಿ ಹ್ಯಾಂಡ್ ಓವರ್ ಮಾಡುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಬಿಂಕದ ಕಟ್ಟಿಯಲ್ಲಿ ಅಂತಿಮ ಸಂಸ್ಕಾರ ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಗದಗದ ಪ್ರತಿನಿಧಿ ಭೀಮನಗೌಡ ಬಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಗೌಡ, ನಿಖಿಲ್ ಗೌಡ ಅಂಥೇಳಿ ಯಶ್ ಅವರ ಅಭಿಮಾನಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಶ್ ಅವರನ್ನು ನೋಡಬೇಕು ಅಂಥೇಳಿ ಆತುರವಾಗಿ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತಡರಾತ್ರಿ ಏನಾಯಿತು, ನಿಖಿಲ್ ಗೌಡ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಈ ಬಗ್ಗೆ ಅಂತ? ಪ್ರೇಮ್, ಇದು ನಿಜಕ್ಕೂ ದುರಂತದ ಘಟನೆ ಅಂತಲೇ ಹೇಳ್ಬೋದು. ನಿನ್ನೆ ಗದಗ ಜಿಲ್ಲೆಯ ಸೂರ್ಯನಿಗೆ ಗ್ರಾಮದಲ್ಲಿ ಯಶ್ ಅಭಿಮಾನಿಗಳು 3 ಜನ ಮೃತಪಟ್ಟಿದ್ರು. ಹಾಗಾಗಿ ಆ 3 ಜನ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಲು ನಟ ಯಶ್ ಅವರು ಸೂರ್ಯನಿಗೆ ಗ್ರಾಮಕ್ಕೆ ಬಂದಿದ್ದರು. ಅದರ ಜೊತೆ 3 ಜನ ಮೃತಪಟ್ಟಿದ್ರು. ಇನ್ನು 3 ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಆ ಗಾಯಾಳುಗಳನ್ನು ಗದಗ ಜಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ರು. ಅಂದರೆ ಅಲ್ಲಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ರು. ಹಾಗಾಗಿ ನಿನ್ನೆ ಬಂದಂಥ ನಟ ಯಶ್ ಅವರು ಈ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿ ನಂತರ ಗದಗ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಅಲ್ಲಿ ಏನು ಗಂಭೀರ ಗಾಯವಾದಂತಹ ರೋಗಿಗಳ ಒಂದು ಯೋಗಕ್ಷೇಮವನ್ನು ಯಶ್ ಅವರು ವಿಚಾರಿಸಿದರು. ಇಂಥ ಒಂದು ಸಂದರ್ಭದಲ್ಲಿ ಯಶ್ ಗದಗ ಜಿಲ್ಲಾಸ್ಪತ್ರೆಗೆ ಬರ್ತಾರೆ ಅನ್ನುವಂಥ ಸುದ್ದಿ ತಿಳಿದು ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮದ ನಿಖಿಲ್ ಗೌಡ್ರೆ ಎನ್ನುವಂಥ ಓರ್ವ ಯುವಕ, ಅವನು ಕೂಡ ಯಶ್ ಅನ್ನಲಾಗ್ತಿದೆ. ಅವನು ಯಶ್ ನೋಡಲಂತ ಬಂದಂಥ ಸಂದರ್ಭದಲ್ಲಿ ವಾಪಸ್ಸು ಯಶ್ ಅವರನ್ನ ರೋಗಿಗಳನ್ನ ಭೇಟಿಯಾಗಿ ಹುಬ್ಬಳ್ಳಿ ಮಾರ್ಗವಾಗಿ ಹೋಗುವಂಥ ಸಂದರ್ಭದಲ್ಲಿ ಆ ನಿಖಿಲ್ ಅನ್ನುವಂಥ ಯುವಕ ಆ ಯಶನ್ನು ಚೇಂಜ್ ಮಾಡ್ತಾ ಇದ್ದ ಅನ್ನುವಂಥದ್ದು ಕೇಳಿಬರ್ತಾ ಇದೆ. ಹಾಗಾಗಿ ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ವೇಗವಾಗಿ ಹೋಗ್ತಾ ಇದ್ದ. ಗದಗ್ನ ಹೊರವಲಯದಲ್ಲಿ ತೇಜಾನಗರದಲ್ಲಿ ಒಂದು ಮಲ್ಲಸಮುದ್ರಕ್ಕೆ ಹೋಗುವಂಥ ಒಂದು DR ಹೆಡ್ ಕ್ವಾರ್ಟರ್ಸ್ಗೆ ಹೋಗುವಂಥ ಒಂದು ವಾಹನ, ಅದು ಪೊಲೀಸ್ ವಾಹನ. ಆ ಪೊಲೀಸ್ ವಾಹನಕ್ಕೆ ಆ ಒಂದು ಯುವಕ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಅಲ್ಲೇ ಬೀಳ್ತಾನೆ. ತೀವ್ರ ರಕ್ತಸ್ರಾವವಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಪೊಲೀಸ್ ವಾಹನದಲ್ಲೇ ಆ ಒಂದು ಯುವಕನನ್ನು ಗದಗ ಜಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಆ ಜಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸ್ತಾರೆ. ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಅವನನ್ನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಅವರು ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ. ಚಿಕಿತ್ಸೆ ಫಲಕಾರಿ ಆಗದೆ ಆ ಯುವಕ ಇವತ್ತು ಸಾವನ್ನಪ್ಪಿರೋದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ.